ಮಕ್ಕಳ ಸಂಸತ್ ಚುನಾವಣೆ ಅಂದರೆ ಇಲ್ಲಿ ಮಕ್ಕಳೇ ಸ್ಪರ್ಧಾಳುಗಳು. ಮಕ್ಕಳ ಜೊತೆ ಪೋಷಕರು, ಸ್ನೇಹಿತರು ಮತ ಚಲಾಯಿಸಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಶಾಲೆಯಲ್ಲಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಕಾತುರರಾಗಿದ್ದಾರೆ. ಇಡೀ ಶಾಲಾ ವಾತಾವರಣ ಸಾರ್ವತ್ರಿಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಮುಳುಗಿ ಹೋಗಿತ್ತು. ಹೌದು, ಇದು ಚಳ್ಳಕೆರೆ ನಗರದ ಹೊಂಗೆರಣ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಶಾಲೆಯ ಆವರಣಕ್ಕೆ ಬಂದ ಪಾಲಕರಿಗೆ ಹಾಗೂ ಮತದಾರರಿಗೆ ಅಭ್ಯರ್ಥಿಗಳು ತಮ್ಮ ಗುರುತಿಗೆ ಮತ ನೀಡುವಂತೆ ಮತಯಾಚನೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ಇನ್ನು ಕಣದಲ್ಲಿ ನಿಂತ ವಿದ್ಯಾರ್ಥಿಯ ಪೋಷಕರು ಸಹ ಸ್ನೇಹಿತರನ್ನ ಕರೆತಂದು ತಮ್ಮ ಮಕ್ಕಳ ಗೆಲುವಿಗಾಗಿ ಮತ ಹಾಕಿಸುತ್ತಿರುವ ದೃಶ್ಯ ಕಂಡುಬಂತು. ಒಟ್ಟು 13 ಸ್ಥಾನಗಳಿಗೆ 47 ವಿದ್ಯಾರ್ಥಿ ಅಭ್ಯರ್ಥಿಗಳು 4 ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ವಿದ್ಯಾರ್ಥಿಗಳೇ ಮತಗಟ್ಟೆ ಅಧಿಕಾರಿಗಳು ಪೊಲೀಸರಾಗಿ ಕೈಯಲ್ಲಿ ಬೆತ್ತ ಹಿಡಿದು ಮತದಾರರನ್ನ ಸರದಿ ಸಾಲಿನಲ್ಲಿ ನಿಲ್ಲಿಸುವ ದೃಶ್ಯ ಕಂಡುಬಂತು. ನೀವು ಸಹ ಹೊಂಗೆರಣ ಶಾಲೆಯ ಚುನಾವಣೆಯ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳಿ. ನಗರದ ಹೊಂಗೆರಣ ಶಾಲೆಯಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಪ್ರಾಯೋಗಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಕೂಡ ಭಾಳ ಉತ್ತಮವಾದ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಚುನಾವಣಾ ವ್ಯವಸ್ಥೆಯಲ್ಲಿ ಆಮೇಲೆ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಯಾವ್ಯಾವ ಅವಘಡಗಳಾಗ್ತಿದ್ದಾವೆ, ಏನೇನು ಆಯ್ಕೆ ಮಾಡಿದ ಮೇಲೆ ಏನೇನು ದುಷ್ಪರಿಣಾಮಗಳಾಗುತ್ತೆ ಅನ್ನೋದು ಅದು ಇವತ್ತು ಯುವಕರಿಗೆ ಮತ್ತು ಮಕ್ಕಳಿಗೆ ತಿಳಿಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋಕ್ಕೋಸ್ಕರ ಈ ಒಂದು ಹೊಂಗೆರಣ ಶಾಲೆಯ ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೇನೆ. ಹಾಗೆಯೇ ಇಡೀ ನಮ್ಮ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯುನ್ನತ ಮಟ್ಟದಲ್ಲಿದೆ, ಹಾಗೆ ಮಾದರಿಯಾಗಿದೆ. ಈ ವ್ಯವಸ್ಥೆಯನ್ನು, ಭಾರತದ ಈ ವ್ಯವಸ್ಥೆಯನ್ನು ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಅದರಡಿ ಬರುವಂಥ ಚುನಾವಣೆಯ ಈ ವ್ಯವಸ್ಥೆಯನ್ನು ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಾವೆಲ್ಲ ತಗೊಂಡೋಗಬೇಕಾಗುತ್ತೆ. ಹಾಗೆಯೇ ನಮ್ಮದೊಂದು ಎಲ್ಲ ಜನತೆಗೆ ಮನವಿ ಏನಂದರೆ, ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಇರಲಿ, ಸಾರ್ವತ್ರಿಕ ಚುನಾವಣೆ ಇರಲಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿ, ಯೋಗ್ಯರನ್ನ, ನಿಸ್ವಾರ್ಥಿಗಳನ್ನು, ಜನಗಳ ಪರ, ಅಸಹಾಯಕರ ಪರ, ಬಡವರ ಪರ ಇಲ್ಲ ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅನ್ನೋ ಅಂಶವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ತಿಳಿಸುವ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿದೆ. ನಾನು ರಘುಮೂರ್ತಿ ಅಂತ ಇಲ್ಲೇ ಚಳ್ಳಕೆರೆಯಲ್ಲಿ ತಹಸೀಲ್ದಾರಾಗಿ ಕೆಲಸ ಮಾಡಿ ವಯೋನಿವೃತ್ತಿ ಪಡೆದಂಥವರು. ಹಾಗಾಗಿ ಇದೊಂದು ಉತ್ತಮವಾದ ಕಾರ್ಯಕ್ರಮ. ನನ್ನ ಹೆಸರು ರಾಜೇಶ್ ಗುಪ್ತಾ ಅಂತ ಹೇಳ್ಬಿಟ್ಟು ಹೊಂಗೆರಣ ಸಂಸ್ಥೆಯ ಅಧ್ಯಕ್ಷರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ, ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಬೇಕು. ಯಾವ ರೀತಿ ನಾವು ಎಲೆಕ್ಷನ್ಸ್ ಮಾಡ್ತೀವಿ, ಅದರೆಲ್ಲ ಪ್ರೊಸೀಜರ್ಸ್ ಏನಿದೆ, ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ನಾಮಿನೇಷನ್ ಯಾವ ಥರ ಮಾಡಬೇಕು, ಸಭೆಗಳನ್ನು ಯಾವ ಥರ ನಡೆಸಬೇಕು, ಮತ್ತು ಓಟನ್ನು ಯಾವ ಥರ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟು ಮಕ್ಕಳಲ್ಲಿ ಮೂಡಬೇಕು. ಆ ಪ್ರಜಾಪ್ರಭುತ್ವ ನಮ್ಮದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್. ಇವತ್ತು ಭಾರತ ದೇಶದ್ದು ಅತಿ ದೊಡ್ಡ ಸಂವಿಧಾನಾತ್ಮಕವಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಈ ಒಂದು ವ್ಯವಸ್ಥೆ ಗುಣಮಟ್ಟದಿಂದನೇ ಬರಬೇಕು. ನಾಳೆ ಮಕ್ಕಳಿಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ನಾಳೆ ಮುಂದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ನಾಯಕತ್ವ ಗುಣವನ್ನು ಬೇಸಲ್ಲೇ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಸರ್. ಇದಕ್ಕೆ ನಮ್ಮ ಎಲ್ಲ ಕಡೆಯಿಂದನೂ ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು, ವೋಟಿಂಗ್ ಯಾವ ಥರ ಕೇಳಬೇಕು, ಮನೆಗೂ ಹೋಗಬೇಕು, ಕೇಳಬೇಕು, ಅವ್ರಿಗೆ ಗೊತ್ತಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ ಚುನಾವಣೆ ಯಾವ ರೀತಿ ಅದೇ ಪ್ರಕಾರನೇ ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವೆಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತೀವೋ ಅದೇ ಪ್ರೊಸೀಜರ್ಸನ್ನು ಇಲ್ಲಿ ಫಾಲೋ ಅಪ್ ಮಾಡಿ ಅದೇ ಥರನೇ ಮಾಡಿದ್ದೀವಿ ಸರ್. ಇದು ಫಸ್ಟ್ ಟೈಮ್ ಸರ್ ನಮ್ಮ ಹೊಂಗೆರಣ ಸಂಸ್ಥೆಯಲ್ಲಿ. ಇದು ಮೊದಲನೇ ಸಾರಿ ನಾವು ಆಯೋಜನೆ ಮಾಡಿದ್ದೀವಿ. ಮೊದಲನೇ ಸಾರಿ ಆಯೋಜನೆ ಮಾಡಿದಾಗಲೇ ನಮಗೆ ಮಕ್ಕಳಿಂದ ಮತ್ತು ಪೇರೆಂಟ್ಸ್ ಕಡೆಯಿಂದ, ಪಬ್ಲಿಕ್ಸಿಂದ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ. ಇವತ್ತು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಗ್ಯಾದರ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಅಂತಂದರೆ ಇಟ್ ಮೀನ್ಸ್ ಎಲ್ಲರಿಗೂ ಅದೊಂದು ಮಾದರಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಥ್ಯಾಂಕ್ಸ್.